ಶಿಕ್ಷಣದ ಮೂಲಕ ಉತ್ತಮ ಭವಿಷ್ಯ ನಿರ್ಮಾಣವಾಗುವ ಮಹತ್ವದ ಹೆಜ್ಜೆಯಾಗಿ ಈ ಪ್ರವೇಶ ಪ್ರಕ್ರಿಯೆ ನಡೆಯುತ್ತಿದೆ. ಆಸಕ್ತ ಪೋಷಕರು ಮತ್ತು ವಿದ್ಯಾರ್ಥಿಗಳು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಸಂಸ್ಥೆ ಮನವಿ. ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಸನ್ನಿವಾಸ ವಿದ್ಯಾಸಂಸ್ಥೆ, ಶ್ರೀ ಗವಿಮಠ, ಬೆಟ್ಟದಹಳ್ಳಿ, ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ. ಶ್ರೀ ಚಂದ್ರಶೇಖರ್ ಮಹಾಸ್ವಾಮೀಜಿರವರ ಅಧ್ಯಕ್ಷತೆಯಲ್ಲಿ ಹಾಗೂ ಶಾಲಾ ಆಡಳಿತ ಕಾರ್ಯಕಾರಿ ಮಂಡಳಿ, ಮುಖ್ಯ ಶಿಕ್ಷಕರು ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರು. ಕರ್ನಾಟಕ ಸರ್ಕಾರದ ಮಾನ್ಯತೆ ಪಡೆದ ಅನುದಾನಿತ ಪ್ರೌಢಶಾಲೆ. ಉತ್ತಮ ಗುಣಮಟ್ಟ ವಿದ್ಯಾಭ್ಯಾಸ ಹಾಗೂ ಸಾಂಸ್ಕೃತಿಕ ಶಿಕ್ಷಣದಲ್ಲಿ ಜಿಲ್ಲೆಯಲ್ಲಿ ಉತ್ತಮ ಫಲಿತಾಂಶ. ಈ ವರ್ಷ ಮಲ್ಲಿಕಾರ್ಜುನ ವಿದ್ಯಾಸಂಸ್ಥೆಯಲ್ಲಿ ಯಾವುದೇ ಶುಲ್ಕವಿಲ್ಲದೆ ಉಚಿತವಾಗಿ 2026-27ನೇ ಸಾಲಿನ 1ರಿಂದ 10ನೇ ತರಗತಿಗಳಿಗೆ ದಾಖಲಾತಿ ಪ್ರಾರಂಭ. ವಿದ್ಯಾಸಂಸ್ಥೆಯ ವತಿಯಿಂದ ಹಾಗೂ ಶ್ರೀಗಳ ಮಾರ್ಗದರ್ಶನದಲ್ಲಿ ಬೆಟ್ಟದಹಳ್ಳಿ ಗ್ರಾಮದಲ್ಲಿ ನಡೆಯುತ್ತಿರುವ ಪ್ರೌಢಶಾಲೆಯಲ್ಲಿ ಈ ವಿದ್ಯಾರ್ಥಿನಿಯರಿಗೆ ಶಿಕ್ಷಣದ ಎಲ್ಲಾ ರೀತಿಯ ಸೌಲಭ್ಯಗಳು ದೊರೆಯಲಿದ್ದು, ಆದ್ದರಿಂದ ತಮ್ಮ ಮಕ್ಕಳನ್ನು ಪ್ರೌಢಶಾಲೆಗೆ ಉಚಿತವಾಗಿ ದಾಖಲಾತಿ ಮಾಡಲು ಕೋರಲಾಗಿದೆ. ಶಾಲೆಯ ಉತ್ತಮ ಸೌಲಭ್ಯಗಳು: ಗುರುಕುಲ ಮೊದಲ ಶಿಕ್ಷಣ ಪದ್ಧತಿ, ಉಚಿತ ಹಾಸ್ಟೆಲ್ ಸೌಲಭ್ಯ, ಉಚಿತ ಗುಣಾತ್ಮಕ ಶಿಕ್ಷಣ, ಅನುಭವಿ ಶಿಕ್ಷಕರು, ಉಚಿತ ಪಠ್ಯಪುಸ್ತಕ, ಉಚಿತ ಸಮವಸ್ತ್ರ, ಉಚಿತ ನೋಟ್ಬುಕ್ಸ್, ಉಚಿತ ಕಂಪ್ಯೂಟರ್ ತರಬೇತಿ ಸೌಲಭ್ಯ, ಉಚಿತ ಸಂಸ್ಕೃತ ವೇದ ಅಭ್ಯಾಸ ಬೋಧನಾ ತರಗತಿ ಸೌಲಭ್ಯ, ಉತ್ತಮ ಆಟದ ಮೈದಾನ, ಉತ್ತಮ ಶಾಲಾ ವಾತಾವರಣ, ಉತ್ತಮ ಗ್ರಂಥಾಲಯ, ಉತ್ತಮ ಕಟ್ಟಡ, ಶೌಚಾಲಯಗಳು, ಶುದ್ಧ ಕುಡಿಯುವ ನೀರು ವ್ಯವಸ್ಥೆ, ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆ ಆಯೋಜನೆ, ಸ್ಮಾರ್ಟ್ ಕ್ಲಾಸ್, ಉಚಿತ ಎನ್.ಎನ್.ಎಸ್ ಹಾಗೂ ಎನ್.ಟಿ.ಎಸ್. ಈ ಪರೀಕ್ಷೆಗೆ ಪೂಜ್ಯರಿಂದ ಪ್ರತಿನಿತ್ಯ ಸಂಜೆ ವಿದ್ಯಾರ್ಥಿಗಳಿಗೆ ಸಾಮೂಹಿಕ ಪ್ರಾರ್ಥನೆ ಹಾಗೂ ಮೌಲ್ಯ ಶಿಕ್ಷಣದ ಬೋಧನೆ. ಶಾಲೆಯ ಅಡ್ಮಿಷನ್ಗಾಗಿ ಸಾರ್ವಜನಿಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಈ ಒಳ್ಳೆಯ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕಾಗಿ ಮನವಿ. ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9845785425. गिरीश नरेश परेश महेश विलेशय भूषण भो साम्ब सदाशिव शम्भो शङ्कर शरणं मे तव चरणयुगम् उमया दिव्य सुमङ्गल विग्रहया लिङ्गित वामाङ्ग विभो साम्ब सदाशिव शम्भो शङ्कर शरणं मे तव चरणयुगम् दूरीकुरु मामज्ञमनाथं दूरीकुरु मे दुरितं भो साम्ब सदाशिव शम्भो शङ्कर शरणं मे तव चरणयुगम् शिवाय नमः शिवाय नमः शिवाय नमः नमः शिवाय शिवाय नमः शिवाय नमः शिवाय नमः नमः शिवाय सचराचर जनन स्थितिलय कारण भो साम्ब सदाशिव शम्भो शङ्कर शरणं मे तव चरणयुगम् अन्तःकरण विशुद्धिं भक्तिं च त्वयि सतीं प्रदेहि विभो साम्ब सदाशिव शम्भो शङ्कर शरणं मे तव चरणयुगम् करुणावरुणालयमयि दास उदासस्तवोचितो नहि भो साम्ब सदाशिव शम्भो शङ्कर शरणं मे
सुरार्चित भो साम्ब सदा शिव शम्भो शङ्कर शरणं मे तव चरणयुगम् झनुतक झङ्किणु झनुतक किटतक शब्दैर्नटसि महानट भो साम्ब सदा शिव शम्भो शङ्कर शरणं मे तव चरणयुगम् धर्मस्थापन दक्ष द्रक्ष गुरो दक्ष यज्ञ शिक्षक भो साम्ब सदा शिव शम्भो शङ्कर शरणं मे तव चरणयुगम् शिवाय नमः शिवाय नमः शिवाय नमः नमः शिवाय शिवाय नमः शिवाय नमः शिवाय नमः नमः शिवाय चायुस्त्वद्गुणरुचितां चिरं प्रदेहि विभो साम्ब सदा शिव शम्भो शङ्कर शरणं मे तव चरणयुगम् भगवन् भर्गभयापह भूतपते भूतिभूषिताङ्ग विभो साम्ब सदा शिव शम्भो शङ्कर शरणं मे तव चरणयुगम् सर्वदेव सर्वात्म सर्वद दुर्गत गर्वहरण विभो साम्ब सदा शिव शम्भो शङ्कर शरणं मे तव चरणयुगम् शिवाय नमः शिवाय नमः शिवाय नमः नमः शिवाय शिवाय नमः शिवाय नमः शिवाय नमः नमः शिवाय सत्यं ज्ञानमनन्तं ब्रह्मेतल्लक्षणलक्षित भो साम्ब सदा शिव शम्भो शङ्कर शरणं मे तव चरणयुगम् हा हा हू हू मुखसुरगायक गीता वदानपद्य विभो साम्ब सदा शिव शम्भो शङ्कर शरणं मे तव चरणयुगम् शिवाय नमः शिवाय नमः शिवाय नमः नमः शिवाय 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 ನಾವು ದೊಡ್ಡ ಮರವಾಗಿ ಬೆಳೆದು ಮನೆಗೆ ಮಕ್ಕಳಾಗ್ತೀರಿ, ಕುಟುಂಬಕ್ಕೆ ಮಕ್ಕಳಾಗ್ತೀರಿ, ದೇಶಕ್ಕೆ ಒಳ್ಳೆ ಪ್ರಜೆ ಆಗ್ತೀರಿ. ಅಷ್ಟೇ ಅಲ್ಲ, ಇಡೀ ಪ್ರಪಂಚವೇ ನಿಮ್ಮ ಕಡೆ ಗಮನಿಸುತ್ತೆ. ಆವಾಗ ನಿಮ್ಮ ಬದುಕು ಸುಂದರವಾಗಿರುತ್ತೆ. ಎಲ್ಲರಿಗೂ ಬೇಕಾಗುವಂಥ ಮಕ್ಕಳಾಗಿ ಸಮಾಜದ ಪ್ರಜೆಯಾಗಿ ಬದುಕ್ತೀರಿ. ಆವಾಗ ನೋಡಿ ನಿಮ್ಮ ಜೀವನ ಎಷ್ಟು ಆನಂದವಾಗಿರುತ್ತೆ, ತೃಪ್ತಿಯಾಗಿರುತ್ತೆ, ನೆಮ್ಮದಿಯಾಗಿರುತ್ತೆ. ಇವತ್ತು ಯಾರು ಸರಿಯಾದ ಸಂಸ್ಕಾರ ಗುಣಗಳನ್ನು ಯಾರು ಒಳ್ಳೆತನ ಬೆಳೆಸ್ಕೊಂಡಿಲ್ಲ, ಅವ್ರ ಬದುಕು ಏನಾಗಿದೆ ಅಂತ ಇವತ್ತು ನೀವು ನೋಡಬೇಕು. ಅವರಿಗೆ ಶಾಂತಿ ಇಲ್ಲ, ಮನಸ್ಸಿಗೆ ನೆಮ್ಮದಿ ಇಲ್ಲ, ದುಃಖ ದುಮ್ಮಾನಗಳಲ್ಲಿ ಕಾಲ ಕಳೆಯುವಂಥ ಕಾಲದಲ್ಲಿ ಸನ್ನಿವೇಶ ನೋಡ್ತಿದ್ವಿ. ಅದಕ್ಕಾಗಿ ಮಕ್ಕಳೇ, ಬಸವಾದ ಶರಣರು ತೋರಿಸ್ಕೊಟ್ಟಿದ್ದಾರೆ ಸರಳವಾದ ಏನು ಮಾನವೀಯತೆ. ಒಂದೇ ಒಂದು ಸಣ್ಣ ವಚನವನ್ನು ನಿಮಗೆ ಹೇಳಿಬಿಟ್ಟು ನಾನು ಮಾತನ್ನು ಮುಗಿಸ್ತೇನೆ. ಅವರು ಎಷ್ಟು ಚೆನ್ನಾಗಿ ಹೇಳಿದರು ಮಾನವೀಯತೆಯನ್ನು. ಮೃದು ವಚನವೇ ಸಕಲ ಜಪ ತಪಂಗಳೇ ಅಂದರು, ಸದುವಿನಯವೇ ಸದಾಶಿವನ ಒಲಮೆ ಎಂದರು. ನೋಡಪ್ಪ, ಒಳ್ಳೆ ಮಾತು, ಮೃದುವಾಗಿ ಓರಯ್ಯ ಬೊಗಯ್ಯ ಬಾರಯ್ಯ ಅಣ್ಣ ಅಪ್ಪ ಅಮ್ಮ ಅವ್ವ, ಇವು ಮೃದುವಾದ ಭಾಷೆ, ಮೃದುವಾದ ಮಾತುಗಳು. ಕನ್ನಡ ಭಾಷೆ ಶ್ರೇಷ್ಠವಾದ ಭಾಷೆ. ಆ ಭಾಷೆಯಲ್ಲಿ ಬರ್ತಕ್ಕಂಥ ಎಲ್ಲ ಪದಗಳು ಎಲ್ಲ ಅವು ಹಪ್ಪಿಕೊಳ್ಳುವಂಥ ಪದಗಳು.
ಆ ಆತ್ಮೀಯತೆ ತುಂಬಿರುವಂಥ ಪದಗಳೆಲ್ಲ ಕನ್ನಡ ಭಾಷೆಯಲ್ಲಿರ್ತಕ್ಕಂಥ ಎಲ್ಲ ಪದಗಳು ಅದಕ್ಕೆ ಅಮ್ಮ, ಅಪ್ಪ, ಅವ್ವ, ಅಯ್ಯ, ಅಣ್ಣ, ಬಾರಣ ಇವೆಲ್ಲ ಮೃದು ವಚನಗಳು ಸಕಲ ಜಪತಪಗಳು ಅವೇ ತಪ ಅಂತಾರೆ. ಕಠಿಣ ಮಾತುಗಳನ್ನು ಹಾಡಿದ ತಕ್ಷಣ ಅಲ್ಲೇ ದ್ವೇಷ ಹಸುಗಳು ಶುರುವಾಗ್ಬಿಡುತ್ತೆ. ಅದಕ್ಕೋಸ್ಕರ ಸದವಿನಯ ನೋಡಿ, ಅಮ್ಮರು ಯಾರು ಬರ್ತಾರೆ ನಿಮ್ಮ ಮಠಕ್ಕೆ, ಅತಿಥಿಗಳು ಬರ್ತಾರೆ, ಅಣ್ಣ ತಂದೆ ತಾಯಿಗಳು ಬರ್ತಾರೆ, ಭಕ್ತಾದಿಗಳು ಬರ್ತಾರೆ, ಆವಾಗ ಕೈ ಮುಗಿದು ಬನ್ನಿ ಒಳಗಡೆ ಕೂತ್ಕೊಳ್ಳಿ, ಪ್ರಸಾದ ಸ್ವೀಕಾರ ಮಾಡಿ ಹೀಗಂತ ನೀವು ಭಾವಿಸಿ ಕರೆದು ಬಿಟ್ಟಿದ್ರೆ ಅದೇ ಸದ್ವಿನಯ, ಅದು ಪರಮಾತ್ಮ ದೇವರು ಹೊಲಿತಾನ. ಅದಕ್ಕೋಸ್ಕರ ಇಂಥ ಮಾತುಗಳನ್ನು ಹೇಳಿದ್ದಾರೆ. ದಯವೇ ಧರ್ಮದ ಮೂಲ ಅಂತ ಹೇಳಿದರು. ಇವೆಲ್ಲ ಮಾನವೀಯ ಗುಣಗಳು, ಇವೆಲ್ಲ ಕಷ್ಟಪಡೋಂಗಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ಮಾನವೀಯ ಗುಣಗಳನ್ನು ಚೆನ್ನಾಗಿ ರೂಢಿಸ್ಕೊಬಿಡಬೇಕು. ಆಗ ದಯ ಇರಬೇಕು, ಕರುಣೆ ಇರಬೇಕು, ಶಾಂತಿ ಇರಬೇಕು, ಸಮಾಧಾನ ಇರಬೇಕು. ಚಿಕ್ಕ ವಯಸ್ಸಿನಲ್ಲಿ ನಾವು ಏನು ಕಲ್ತ್ಕೊಳ್ತೀವಿ ಅದು ನಮ್ಮ ಜೀವನದ ಪರ್ಯಂತ ನಮ್ಮನ್ನು ಕಾಪಾಡ್ತವೆ. ಇದಕ್ಕೆ ಶಿವಗುಣ ಅಂತ ಕರೀತಾರೆ. ಇವನ್ನೆಲ್ಲ ಏನಂತಾರೆ? ಶಿವಗುಣಗಳು ಅಥವಾ ಲಿಂಗ ಗುಣಗಳು ಅಂತಾರೆ. ಇಂಥ ಎಲ್ಲ ಸಕಲ ಸದ್ಗುಣಗಳ ಸಂಪಾದನೆಯೇ ಶಿಕ್ಷಣ. ಶಿಕ್ಷಣ ಅಂದ್ರೇನು? ಸಕಲ ಸದ್ಗುಣಗಳ ಸಂಪಾದನೆಗೆ ಶಿಕ್ಷಣ. ಇದೇ ವಿದ್ಯೆ. ವಿದ್ಯೆ ಅಂದರೆ ಜ್ಞಾನ ಅಂತ. ಜ್ಞಾನ ಸಂಪಾದನೆ ಮಾಡ್ಕೊಳ್ಳೋಕ್ಕೆ ನೀವು ಬಂದಿರೋದು. ನಿಮ್ಮ ಮುಂದಿನ ಜೀವನಕ್ಕೆ ಬೇಕಾಗಿರುವಂತಹ ಕಾಯಕಕ್ಕೆ ಸಂಬಂಧಪಟ್ಟಂಥ ವಿದ್ಯೆಯನ್ನು ಕಲಿಬೇಕು. ಜೊತೆಯೊಳಗೆ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂಥ ಆತ್ಮಜ್ಞಾನವನ್ನು ಸಹಿತ ನೀವು ಪಡ್ಕೊಳ್ತಾ ಹೋದ್ರಿಂದ ನೀವು ಮಕ್ಕಳು, ನೀವು ಆತ್ಮಶಕ್ತಿ, ಮನೋಬಲ ಹೆಚ್ಚಾಗಿ ಸಮಾಜದಲ್ಲಿ ನೀವು ಹೇಗೆ ಬದುಕಲಿಕ್ಕೆ, ಹೇಗೆ ಆನಂದವಾಗಿ ಬದುಕಲಿಕ್ಕೆ, ಆಮೇಲೆ ಧೈರ್ಯವಾಗಿ ಬದುಕಲಿಕ್ಕೆ, ಯಾವುದೋ ಅಂಜಿಕೆ ಇಲ್ಲದಂತೆ ಬದುಕಲಿಕ್ಕೆ ಸಾಧ್ಯ. ಇದು ಇವತ್ತು ನಮಗೆ ಬೇಕಾಗಿರುವಂಥ. ಇವತ್ತೆಲ್ಲ ಸಮಾಜದಲ್ಲಿ ಅಂಜಿಕೆ, ಭಯದಿಂದ ಬದುಕುವಂಥ ವಾತಾವರಣ ನಿರ್ಮಾಣ ಆಗ್ತಾಯಿದೆ. ನಮ್ಮ ದೇಶವನ್ನು ಆಳ್ತಕ್ಕಂಥ ಜನ ನೆಮ್ಮದಿಯಾಗಿ, ಅವರೂ ಸಹಿತ ನೆಮ್ಮದಿಯಾಗಿಲ್ಲ, ಈ ಸಮಾಜವನ್ನು ನೆಮ್ಮದಿಯಾಗಿ ಇರಲಿಕ್ಕೆ ಬಿಡ್ತಾ ಇಲ್ಲ. ಅಂಥ ಪರಿಸ್ಥಿತಿ ಇವತ್ತು ಬಂದಾಗಿದೆ. ನಮ್ಮ ದೇಶದ ಭವಿಷ್ಯವನ್ನು ನಾವು ಬದಲಾಯಿಸುವಂಥ ಮಕ್ಕಳು ನೀವು ಆಗಬೇಕು ಅಂತ ಹೇಳ್ತಾ, ಇವತ್ತು ನೀವೆಲ್ಲ ಇವಾಗ ಭಾಳ ಹೊಸ ಮಕ್ಕಳು ಬಂದಿದ್ದೀರಿ. ಆಮೇಲೆ ಉತ್ತರ ಕರ್ನಾಟಕ ದಯವೇ ಧರ್ಮದ ಮೂಲವಯ್ಯ. ದಯವೇ ಧರ್ಮದ ಮೂಲವಯ್ಯ. ಕೂಡಲ ಸಂಗಯ್ಯ ಅಂತರದಲ್ಲನಯ್ಯ. ಕೂಡಲ ಸಂಗಯ್ಯ ನಂತರದಲ್ಲನಯ್ಯ. ಅಂತಲ್ಲದಲ್ಲನಯ್ಯ. ಕೂಡಲ ಸಂಗಯ್ಯ ನಂತಲ್ಲದಲ್ಲನಯ್ಯ. ದಯವಿಲ್ಲದ ಧರ್ಮವೋ ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡೋ.
ಅನೇಕ ವಿಷಯಗಳನ್ನ ಸಾಧು ಸಂತರು, ಮಹಾತ್ಮರು, ಶಿವಯೋಗಿಗಳು, ಶರಣರು ನಮಗೆ ಬೋಧಿಸಿದ್ದಾರೆ. ಅದಕ್ಕೋಸ್ಕರ ನಾವು ಇವತ್ತು ಗಮನಿಸಬೇಕು. ಮಕ್ಕಳೇ, ಚಿಕ್ಕ ವಯಸ್ಸಿನ ಮಕ್ಕಳು ಗಿಡವಾಗಿ ಬಗ್ಗದ್ದು ನೋಡಿ. ಇದನ್ನ ಗಾದೆ ಮಾತು ನಿರಂತರ ಇಟ್ಕೊಳ್ಬೇಕು. ನಿಮ್ಮ ದೊಡ್ಡ ವಯಸ್ಸಾಗ ತನಕ ನೀವು ನಿರಂತರ ಇಟ್ಕೊಳ್ಬೇಕು. ಗಿಡವಾಗಿ ಬಗ್ಗದ್ದು ಗಿಡವಾಗಿ ಎಷ್ಟು ಚೆನ್ನಾಗಿ ಬಗ್ಗೆ ನೀವು ಎಲ್ಲ ಸಕಲ ಸದ್ಗುಣಗಳು, ಎಲ್ಲ ಗುಣಗಳಲ್ಲ, ಸಕಲ ಸದ್ಗುಣಗಳನ್ನು ನೀವು ಯಾವಾಗ ಸಂಪಾದಿಸ್ಕೊಳ್ತೀರಿ ಆವಾಗ ಚಿಕ್ಕ ವಯಸ್ಸಿನಲ್ಲಿ ನೀವೆಲ್ಲ ಬಾಗಿದ ತಲೆ, ಮುಗಿದ ಕೈ, ಬಾಗಿದ ತಲೆ ಆಗಿ ನೀವು ಒಳ್ಳೆ ಗುಣಗಳನ್ನು, ಸಹಜ ಗುಣಗಳನ್ನು, ಒಳ್ಳೆ ಗುಣಗಳನ್ನು ಸಂಪಾದನೆ ಮಾಡಿಕೊಂಡು ಚಿಕ್ಕ ವಯಸ್ಸಿನಲ್ಲೇ 25 ವರ್ಷದಲ್ಲಿ ಕಲ್ತಿರ್ತಕ್ಕಂಥ ವಿದ್ಯೆ 75 ವರ್ಷಗಳ ತನಕ ನಿಗಿರುತ್ತೆ. 25 ವರ್ಷ ಯಾವ ವ್ಯಕ್ತಿ ಶ್ರಮ ವಹಿಸಿ ಕಷ್ಟಪಟ್ಟು ಕಾಯಕ ಮಾಡಿ ದುಡಿತಾನೆ ಅಥವಾ ವಿದ್ಯಾವಂತನಾಗ್ತಾನೆ, ಸಂಪಾದನೆ ಎಲ್ಲ ಅನುಭವ ಪಡ್ಕೊಳ್ತಾನೆ, ಅವನು 75 ವರ್ಷಗಳ ಕಾಲ ನಿರಂತರ ಸುಖವಾಗಿ ನೆಮ್ಮದಿ ಜೀವನ ಮಾಡ್ತಾನೆ. ಯಾರು 25 ವರ್ಷ ತನಕ ಅಲ್ಲಂಡೆ ಅಥವಾ ಅವಿವೇಕ, ಅಜ್ಞಾನದಿಂದ ಬದುಕ್ತಾನೆ ಅಥವಾ ಮನಸ್ಸ ಇಚ್ಛೆ ಯಾರು ಬದುಕ್ತಾನೆ ಅಂಥವನು 75 ವರ್ಷಗಳ ನಂತರ 75 ವರ್ಷ ತನಕ 25 ವರ್ಷ ಆದಮೇಲೆ 75 ವರ್ಷ ನೀವು ದುಃಖ ದುಮ್ಮಾನದಲ್ಲಿ ಕಷ್ಟ ಕಾರ್ಪಣ್ಯಗಳಿಂದ ಬದುಕಬೇಕಾಗ್ತದೆ. ಸತ್ಯವಾದ ವಾಕ್ಯವ ನಡೆಸು, ನಿತ್ಯವೇ ಸಿದ್ಧನ ಬಲಿಸು, ನಿತ್ಯವೇ ಸಿದ್ಧನ ಬಲಿಸು, ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡು, ನೀತಿ ತಪ್ಪಿ ನಡೆದರೆ ನಮಗೆ ನರಕ ತಪ್ಪದಯ್ಯ ಮನುಜ. ಈಗ ಏನು ಎಷ್ಟು ಜನ ಹಳೆ ವಿದ್ಯಾರ್ಥಿಗಳು ಕೈ ಎತ್ತಿ? ಹಳೆ ವಿದ್ಯಾರ್ಥಿಗಳು ಇವು ಹೋದ ವರ್ಷ ಇತ್ತು, ಹಿಂದಿನ ವರ್ಷಗಳಲ್ಲಿ ಇದ್ದಕ್ಕಂಥವ್ರು ಇನ್ನು ಇಳಿಸಿ ಕೈ. ಹೊಸ ಮಕ್ಕಳು, ಹೊಸದಾಗಿ ಬಂದಿರುವಂಥ ಮಕ್ಕಳು ನೋಡಿ. ಇಷ್ಟು ಮಕ್ಕಳು ನೀವೆಲ್ಲ ಹೊಸದಾಗಿ ಬಂದಿದ್ದೀರಿ. ಇನ್ನೂ 100 ಮಕ್ಕಳು ಬರೋರಿದ್ದಾರೆ. ನಿಮ್ಮ ಜೊತೆ ಒಳಗೆ ಇನ್ನೂ 100 ಮಕ್ಕಳು ಬರೋರಿದ್ದಾರೆ. ನೀವು ಇಳಿಸಿ ಕೈ. ನೀವು ಹಳಬರೇನಿದ್ದೀರಲ್ಲ, ಹಳಬರು ನಿಮಗೆ ಭಾಳ ಪ್ರೀತಿಯಿಂದ ಅಣ್ಣ ತಮ್ಮ ಅಂತ ನೀವು ಭಾವಿಸ್ತೀವಿ. ಭಾಳ ಪ್ರೀತಿಯಿಂದ ನೋಡ್ಬೋದು. ಅವರು ಮತ್ತೆ ಊರಿಗೆ ಹೋಗೋರಿಗೆ ಇರುವಾಗ ಇಲ್ಲಿ ಭಾಳ ಇದು ಮಾಡ್ತಾರಪ್ಪ, ಹಳೆ ವಿದ್ಯಾರ್ಥಿಗಳೆಲ್ಲ ಗಲಾಟೆ ಮಾಡ್ತಾರೆ ಅಂತ ಊರಿಗೆ ಹೋಗೋ ಮಟ್ಟ ಆಗ್ಬಾರ್ದು. ಏನು ಕಾರ್ತಿಕ ದೊಡ್ಡವರು ನನ್ನ ಚಿಕ್ಕ ಹೊಸಲ್ಲ ಆದಷ್ಟು ಪ್ರೀತಿಯಿಂದ ನೋಡ್ಕೋಬೇಕು ಚೆನ್ನಾಗಿ. ಹೌದಾ? ಹಳೆ ವಿದ್ಯಾರ್ಥಿಗಳು ಎಲ್ಲ జగమంతా నీదే కదరా జంగమా, జనమందరూ పూజించే శివలింగమా, అర్థమవని ఆది భిక్షు అవతారమా, ఆచరించి తెలిపే జీవిత సారమా, నాగుపాము నీ మెడలో నా హారమా, నరులనెప్పుడు దాచే చెడు సంహారమా, తలన గంగ ఉన్న తీరని దాహమా, జోలవట్టి తిరగడము నీకవసరమా, నిండు నలుపు రూపమా, నిజాలేంటో చూపమా, జంతు చర్మ దేహమా, అంతులేని సందేహమా, అర్థమవని ఆది భిక్షు అవతారమా, ఆచరించి తెలిపే జీవిత సారమా, జగమంతా నీదే కదరా జంగమా,
పార్వతి సగభాగమై గణనాథుడి పునాది పుట్టుకవై వెలిగే నీకెందుకో ఆ శ్మశాన సంచారం. కుబేరునికి వరములు కుమ్మరించి అష్ట సిద్ధ నిధులు, నువ్వేమో భిక్షాటన అసలేంటి మర్మం. ఏ విశ్వమంత నీ భక్త జనమే వాళ్ళ ఎదలన్నీ నీ నివాసమే, అయినా నీకు ఇల్లు లేదట ఎంతటి హాస్యమే. నీ మాట దాటి చిన్న చీమ కూడా కాటేయదుగా ఓ పరమేశ, ఓ చిటికేసి తీర్చెయ్యరాదమా అందరి హరిగోస. నిలకడంటూ లేని నిత్య ప్రయాణమా, నిన్ను కొలిచే భక్తుల నిండు ప్రాణమా, అర్థమవని ఆది భిక్షు అవతారమా, ఆచరించి తెలిపే జీవిత సారమా. నటరాజ స్వరూపమా, పంచభూతములన్నీ నీ వశమా, చావు పుట్టుకలనే మించినది నీ మహిమా. కైలాసం వీడవా, కాస్తైనా చూడు జనము గొడవ, అనుమానం తీర్చవా నువ్వు మనిషా దేవుడివా. నీ ఇంటి మనిషి ఆ పార్వతమ్మకు బంగారాలే నిలువెల్లా, నీకు మాత్రము సిద్ధంగా ఒళ్ళంత బూడిదేలా. ఒక ఏడు కాదు రెండేళ్లు కాదు ప్రతి ఏడు ఇంతే మా ప్రేమ, నేను సుట్టమోలే ఎంతనుకున్నా ఏ గుట్టు విప్పవేలా. ఒక్క పొద్దు జాగారాలకు తీటుగా